ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಖಾಯಂ ಜನತಾ ನ್ಯಾಯಾಲಯ ಅಂತ ಪ್ರಾರಂಭ ಮಾಡಲಾಗಿದೆ. ಹೇಳಿದರೆ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987ರ ಕಾಯ್ದೆಯನ್ನು 2002ರಲ್ಲಿ ಕೇಂದ್ರ ಸರ್ಕಾರವು ತಿದ್ದುಪಡಿ ಮಾಡಿದ ನಂತರ 2007ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಬೆಂಗಳೂರು, ಬೆಳಗಾವಿ, ಧಾರವಾಡ, ಕಲಬುರಗಿ, ಮಂಗಳೂರು ಮತ್ತು ಮೈಸೂರಿನಲ್ಲಿ ಖಾಯಂ ಜನತಾ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿದೆ. ಈ ಖಾಯಂ ಜನತಾ ನ್ಯಾಯಾಲಯ ಮುಖ್ಯವಾಗಿ ಸಾರ್ವಜನಿಕ ಉಪಯುಕ್ತ ಸೇವೆಗಳಿಗೆ ಸಂಬಂಧಪಟ್ಟಂತಹ ವಿವಾದಗಳನ್ನು ರಾಜಿ ಮತ್ತು ವಿಚಾರಣೆ ಮಾಡಿ ತೀರ್ಮಾನ ಮಾಡುವ ಅಧಿಕಾರ ಹೊಂದಿದೆ. ಸಾರ್ವಜನಿಕ ಉಪಯುಕ್ತ ಸೇವೆಗಳು ಅಂದರೆ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಅಂತ ಏನ್ ಹೇಳ್ತೀವಿ, ಆ ಪ್ರಕರಣಗಳು ಏನೆಂದು ಹೇಳಿದ್ರೆ ಪ್ರಯಾಣಿಕರನ್ನು ಅಥವಾ ಸರಕನ್ನು ಸಾಗಿಸುವ ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಸೇರಿದಂತೆ ಎಲ್ಲ ಸೇವೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು, ಅಂಚೆ ತಂತಿ ದೂರವಾಣಿ ಸೇವೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು, ವಿದ್ಯುತ್, ಬೆಳಕು, ನೀರು ಸರಬರಾಜು ಮಾಡುವ ಯಾವುದೇ ಸಂಸ್ಥೆಗಳ ಸೇವೆಗಳಿರ್ಬೋದು, ಸಾರ್ವಜನಿಕ ನೈರ್ಮಲ್ಯ ವ್ಯವಸ್ಥೆ, ಚರಂಡಿ ವ್ಯವಸ್ಥೆಯ ಕಾರ್ಯಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳಿರ್ಬೋದು, ವಿಮಾ ಸೇವೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳಿರ್ಬೋದು, ಆಸ್ಪತ್ರೆ ಅಥವಾ ಔಷಧಾಲಯಗಳ ಸೇವೆಗಳು, ಹಣಕಾಸು ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕ್ ಸೇವೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು, ಶಿಕ್ಷಣ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು, ಖಾಸಗಿ ಇರ್ಬೋದು, ಸರ್ಕಾರೇತರ ಎಲ್ಲ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ, ಗೃಹ ಮತ್ತು ರಿಯಲ್ ಎಸ್ಟೇಟ್ಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು, ಅಲ್ಲೂ ಖಾಸಗಿ ಎಲ್ಲವೂ ಇನ್ಕ್ಲೂಡ್ ಆಗುತ್ತೆ. ಅದೇ ರೀತಿ LPG ಗ್ಯಾಸ್ ಸಿಲಿಂಡರ್, ಗ್ಯಾಸ್ ಸಂಪರ್ಕದ ಪೂರೈಕೆ ಅಥವಾ ಅದರ ಮರುಪೂರ್ಣ ಅಥವಾ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸೇವೆಗಳು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ರೀತಿಯಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕ ಉಪಯುಕ್ತ ಸೇವೆ ಅಂತ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅಂತ ಎಲ್ಲ ಸೇವೆಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಈ ನಾವು ಜನತಾ ನ್ಯಾಯಾಲಯದಲ್ಲಿ ಪರ್ಮನೆಂಟ್ ಖಾಯಂ ಜನತಾ ಲೋಕದಳದಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ಹೇಳಿದ್ರೆ ಇದ್ರದ್ದು ಏನು ಹೇಳಿದ್ರೆ ಯಾವುದೇ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ದಾಖಲು ಮಾಡಲಿಕ್ಕಿಲ್ಲ. ಈಗಾಗಲೇ ಹೇಳಿದ್ರೆ ನಮ್ಮ ತುಮಕೂರು ಜಿಲ್ಲೆ ಬೆಂಗಳೂರಿನಲ್ಲಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಖಾಯಂ ಲೋಕ ಅದಾಲತ್ ಪೀಠ ಇದೆ. ಆ ಪೀಠದಲ್ಲಿ ಒಬ್ಬರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅಧ್ಯಕ್ಷರಾಗಿರ್ತಾರೆ ಮತ್ತು ಸಾರ್ವಜನಿಕ ಉಪಯುಕ್ತ ಸೇವೆಗಳ ಬಗ್ಗೆ 15ರಿಂದ 20 ವರ್ಷ ಅನುಭವ ಹೊಂದಿರುವ 2 ಸದಸ್ಯರನ್ನು ಕರ್ನಾಟಕ ರಾಜ್ಯ ಸರ್ಕಾರ ನಾಮನಿರ್ದೇಶನ ಮಾಡಿದಂತೆ ಅದು ಕರ್ತವ್ಯ ನಿರ್ವಹಿಸುತ್ತಾರೆ ಅಂತ ಹೇಳಿದ್ರೆ ಇದು ಬೆಂಗಳೂರಿನಲ್ಲಿ ನಮ್ಮ ತುಮಕೂರು ಜಿಲ್ಲಾ ವ್ಯಾಪ್ತಿ ಬೆಂಗಳೂರಿನಲ್ಲಿದೆ. ಖಾಯಂ ಜನತಾ ನ್ಯಾಯಾಲಯ ಬೆಂಗಳೂರಿನಲ್ಲಿದೆ. ಮತ್ತೆ ಇದರದ್ದು ಅಧಿಕಾರ ವ್ಯಾಪ್ತಿ ಹೇಳಿದ್ರೆ 1 ಕೋಟಿ ರೂಪಾಯಿಗಳವರೆಗಿನ ಮೌಲ್ಯದ ಎಲ್ಲ ವ್ಯಾಜ್ಯಗಳನ್ನು ಅಥವಾ ಹಣಕಾಸಿನ ವ್ಯವಹಾರದ ಪ್ರಕರಣಗಳನ್ನು ಇಲ್ಲಿ ದಾಖಲಿಸಬಹುದು. ಮತ್ತು ಪ್ರಕರಣಗಳನ್ನು ಇಲ್ಲಿ ದಾಖಲು ಮಾಡುವವರಿಗೆ ಯಾವುದೇ ಆದಾಯದ ಮಿತಿ ಇರುವುದಿಲ್ಲ, ಉಚಿತವಾಗಿ ಯಾವುದೇ ಇನ್ಕಮ್ ಲಿಮಿಟ್ ಇಲ್ಲ, ಏನು ಕಾಸ್ಟ್ ಕ್ರೀಡ್ ಏನು ಡಿಸ್ಕ್ರಿಮಿನೇಷನ್ ಇರುವುದಿಲ್ಲ. ಅದೇ ಮತ್ತೆ ಯಾವುದೇ ಈ ಪ್ರಕರಣ ಖಾಯಂ ಜನತಾ ನ್ಯಾಯಾಲಯದಲ್ಲಿ ಏನು ಪ್ರಕರಣ ದಾಖಲಿಸಿವೆ ಯಾವುದೇ ನ್ಯಾಯಾಲಯ ಶುಲ್ಕ ಇಲ್ಲ. ಬೇರೆ ನ್ಯಾಯಾಲಯಗಳಲ್ಲಿ ಹೇಗೆ ಕೋರ್ಟ್ ಫೀಸು ಕೊಡಬೇಕು, ಆದರೆ ಆ ಖಾಯಂ ಜನತಾ ನ್ಯಾಯಾಲಯದಲ್ಲಿ ನ್ಯಾಯಾಲಯ ಶುಲ್ಕ ಇಲ್ಲ. ಅರ್ಜಿದಾರ ನೇರವಾಗಿಯೂ ಈ ಖಾಯಂ ಜನತಾ ನ್ಯಾಯಾಲಯಕ್ಕೆ ಹೋಗ್ಬೋದು ಅಥವಾ ವಕೀಲರ ಮೂಲಕನೂ ಸಂಪರ್ಕಿಸಬಹುದು. ಮತ್ತೆ ಈ ಪ್ರಕರಣ ದಾಖಲಿಸುವಾಗ ಅದೇ ವಿವಾದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಬೇರೆ ನ್ಯಾಯಾಲಯದಲ್ಲಿ ಬೇರೆ ಸಿವಿಲ್ ಕೋರ್ಟ್ಗಳಲ್ಲಿ ಯಾವುದೇ ದಾವೆ ಅಥವಾ ಪ್ರಕರಣ ಸಲ್ಲಿಸಿರಬಾರ್ದು ಇಲ್ಲಿ ಹಾಕುವಾಗ. ಮತ್ತೆ ಒಂದು ವೇಳೆ ಇಲ್ಲಿ ಖಾಯಂ ಜನತಾ ನ್ಯಾಯಾಲಯದಲ್ಲಿ ರಾಜಿ ಸಂಧಾನಕ್ಕಾಗಿ ಪ್ರಯತ್ನ ಪಟ್ಟು ಪಕ್ಷಕಾರರು ಒಪ್ಪದೇ ಇದ್ದಾಗ ಆ ವಿವಾದವನ್ನು ವಿಚಾರಣೆ ಮಾಡಿ ಕಾನೂನು ಆಧಾರಿತವಾಗಿ ತ್ವರಿತವಾಗಿ ತೀರ್ಪು ಅವಾರ್ಡ್ ಪಾಸ್ ಮಾಡಲಾಗ್ತದೆ. ಮತ್ತೆ ಇಲ್ಲಿ ಒಂದ್ಸಲ ಇಲ್ಲಿ ಖಾಯಂ ಜನತಾ ನ್ಯಾಯಾಲಯದಲ್ಲಿ ನೀಡಿದ ತೀರ್ಪನ್ನು ಯಾವುದೇ ಸಿವಿಲ್ ಅಥವಾ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಅವಕಾಶ ಇಲ್ಲ, ಅಪೀಲಿಗೆ ಅವಕಾಶ ಇಲ್ಲ. ಬೇರೆ ನ್ಯಾಯಾಲಯದಲ್ಲಿ ಕೆಳಮಟ್ಟದ ನ್ಯಾಯಾಲಯದಲ್ಲಿ ಯಾವುದೇ ಡಿಗ್ರಿ ಆದರೆ ಅದನ್ನು ಮೇಲಿನ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಲಿಕ್ಕೆ ಅಧಿಕಾರ ಇದೆ. ಆದರೆ ಇದು ಖಾಯಂ ಜನತಾ ನ್ಯಾಯಾಲಯದಲ್ಲಿ ಆದ ತೀರ್ಪನ್ನು ಅವಾರ್ಡ್ ಅನ್ನು ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕೆ ಅವಕಾಶ ಇಲ್ಲ. ಆದರೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಅರ್ಜಿ ಹಾಕಿ ಪ್ರಶ್ನಿಸಲಿಕ್ಕೆ ಅವಕಾಶವಿದೆ ವಿನಃ ಯಾವುದೇ ಬೇರೆ ರೀತಿಯ ಮೇಲ್ಮನವಿಗೆ ಅವಕಾಶ ಇಲ್ಲ. ಅದೇ ರೀತಿ ಈ ಒಂದು ಖಾಯಂ ಜನತಾ ನ್ಯಾಯಾಲಯದಲ್ಲಿ ಏನು ನಾನು ಹೇಳಿದೆ ಅವಾರ್ಡ್ ತೀರ್ಪು ಪ್ರಕಟ ಆಗಿತ್ತೆ, ಅದಕ್ಕೆ ಎಷ್ಟು ಪವರ್ ಇದೆ ಹೇಳಿದ್ರೆ ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಿ ನಾವು ಡಿಗ್ರಿ ಅಂತ ಏನು ಹೇಳ್ತೀವಿ,
ಸೇಮ್ ಅದು ಡಿಕ್ರಿಗೆ ಸಮನಾಗಿರ್ತದೆ. ಆ ಖಾಯಂ ಜನತಾ ನ್ಯಾಯಾಲಯದಲ್ಲಿ ಅದನ್ನು ಡಿಕ್ರಿ ಅಂತ ಪರಿಗಣಿಸಿ ಅದನ್ನು ಜಾರಿ ಮಾಡುವ ಅಧಿಕಾರ ಈ ಖಾಯಂ ಜನತಾ ನ್ಯಾಯಾಲಯಗಳಿಗೆ ಇದೆ. ಯಾಕೆ ಇದು ಖಾಯಂ ಜನತಾ ನ್ಯಾಯಾಲಯಗಳನ್ನು ಪ್ರಾರಂಭ ಮಾಡಲಾಯಿತು, ಯಾಕೆ ಇದಿಷ್ಟು ಇತ್ತೀಚಿನ ದಿನಗಳಲ್ಲಿ 2007ರಿಂದ ಇಷ್ಟೊಂದು ಪ್ರಾಮುಖ್ಯತೆ ಪಡೀತಾ ಇದೆ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿದೆ. ಜನಸಂಖ್ಯೆ ಹೆಚ್ಚಳ, ಅಭಿವೃದ್ಧಿ ಹೊಂದುತ್ತಿರುವ ಈ ಒಂದು ಪಥದಲ್ಲಿ ಕಕ್ಷಿದಾರರಿಗೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ನ್ಯಾಯಾಲಯಗಳಲ್ಲಿ ದಿನೇ ದಿನೇ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಹಳಷ್ಟು ಪ್ರತಿ ಜಿಲ್ಲೆಯಲ್ಲಿ ಸುಮಾರು ಪ್ರಕರಣಗಳು ಇತ್ಯರ್ಥಕ್ಕೆ ಬಾಕಿ ಇದೆ. ಆ ನಿಟ್ಟಿನಲ್ಲಿ ಉಭಯ ಪಕ್ಷಕಾರರ ಸಂಧಾನದ ಮೂಲಕ ರಾಜಿ ಮಾಡಬೇಕು. ಅದನ್ನು ಮೀಡಿಯೇಷನ್ ಇರ್ಬೋದು, ಮತ್ತೀಗ ಖಾಯಂ ಜನತಾ ನ್ಯಾಯಾಲಯದ ಮೂಲಕ ರಾಜಿ ಸಂಧಾನ ಮಾಡಿ ಅದೇ ಒಂದು ತೀರ್ಪು ಕೊನೆಯ ತೀರ್ಪಾಗಿ ಮತ್ತೆ ಅವರು ಮೇಲ್ಮನವಿ ಸಲ್ಲಿಸಿ ಹಲವಾರು ವರ್ಷ ನ್ಯಾಯಾಲಯಗಳಲ್ಲಿ ಅಲೆದಾಡುವುದನ್ನು ತಪ್ಪಿಸಲಿಕ್ಕಾಗಿ, ಮತ್ತೆ ಅವರ ಆರ್ಥಿಕವಾಗಿ ಸಬಲೀಕರಣ ಹೊಂದಿಲ್ಲದಿರೋದಕ್ಕೆ ಅಥವಾ ಅವ್ರದ್ದು ಹಣ ಉಳಿತಾಯ ಆಗ್ತದೆ, ಸಮಯ ಉಳಿತಾಯ ಆಗ್ತದೆ, ಸಂಬಂಧಗಳು ಮತ್ತೆ ಚೆನ್ನಾಗಿರ್ತದೆ. ಎಲ್ಲದಕ್ಕಾಗಿ ಖಾಯಂ ಜನತಾ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಾಗಿದೆ. ಸರಿ, ಈಗ ತುಮಕೂರಲ್ಲಿ ಹೇಗೆ ಕಾರ್ಯವ್ಯಾಪ್ತಿ ಅಂತ ನಿಮಗೆ ಅನಿಸ್ಬೋದು. ಹೇಳಿದ್ರೆ ನಾವೆಲ್ಲ ಇಂಥ ಸಾರ್ವಜನಿಕ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಏನಿದೆ, ಸಾರ್ವಜನಿಕ ಉಪಯುಕ್ತ ಸೇವೆಗಳಿಗೆ ಸಂಬಂಧಪಟ್ಟ ಎಲ್ಲ ಪ್ರಕರಣಗಳನ್ನು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ನಾವು ಪಡ್ಕೊಳ್ತೀವಿ. ಅದು ಪಡ್ಕೊಂಡಾದ ನಂತರ ನಾವು ಅದನ್ನ ಏನ್ ಮಾಡ್ತೀವಿ, ನಮ್ಮ ಅಧಿಕಾರ ವ್ಯಾಪ್ತಿ ಇರುವಂತಹ ಬೆಂಗಳೂರಿನ ಖಾಯಂ ಜನತಾ ನ್ಯಾಯಾಲಯದಿಂದ ವಾರಕ್ಕೂ ಅಥವಾ ಅವರ ನಿರ್ದೇಶನದ ಮೇರೆಗೆ ಅಲ್ಲಿಯ ನ್ಯಾಯಾಧೀಶರು ಇಲ್ಲೇ ಬಂದು ಅದನ್ನು ಆ ಪ್ರಕರಣವನ್ನು ಕೈಗೆತ್ತಿಕೊಂಡು ಇಲ್ಲಿ ವಿಚಾರಣೆ ಮಾಡ್ತಾರೆ. ಮೆಂಬರ್ಸ್ ಎಲ್ಲ ಇರ್ತಾರೆ, ಅದನ್ನು ವಿಚಾರಣೆಯನ್ನು ಇಲ್ಲೇ ಮಾಡಲಾಗ್ತದೆ, ನಮ್ಮ ತುಮಕೂರಲ್ಲೇ ಮಾಡಲಾಗ್ತದೆ. ತುಮಕೂರಿನ ಜನರು ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಅದೇ ರೀತಿ ಇನ್ನೊಂದು ನಮ್ಮಲ್ಲಿ ಏನಾಗ್ತಾ ಇದೆ, ಮೊನ್ನೆ ಇದು ತುಮಕೂರು ಈಗ ವರ್ಷದ 3ನೇ ಲೋಕದಳ ಇದೇ ಸೆಪ್ಟೆಂಬರ್ 13ರಂದು ನಮ್ಮ ಜಿಲ್ಲೆಯಲ್ಲೂ ನಡೆಯಲಿಕ್ಕಿದೆ. ಇದರಲ್ಲಿ ಎಲ್ಲಿ ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕೆ ಬಾಕಿ ಇರುವಂತಹ ಎಲ್ಲ ಪ್ರಕರಣಗಳನ್ನು, ಅದೇ ರೀತಿ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸಹ ನಾವು ರಾಜ್ಯ ತೀರ್ಮಾನಕ್ಕೆ ತಗೊಳ್ತೇವೆ. ಇದರ ಬಗ್ಗೆನೂ ಜನರಿಗೆ ಹೆಚ್ಚಿನ ಅರಿವು ಮೂಡಿಸಬೇಕು. ಇದರ ಜೊತೆಗೆ ಈಗ ರಾಷ್ಟ್ರಕ್ಕಾಗಿ 90 ದಿನಗಳ ಅಭಿಯಾನ, ಒಂದು ಮಧ್ಯಸ್ಥಿಕೆ ಅಭಿಯಾನ ಅಂತ ಪ್ರಾರಂಭ ಮಾಡಲಾಗಿದೆ. ಈ ಅಭಿಯಾನದ ಮುಖ್ಯ ಉದ್ದೇಶ ಏನು ಹೇಳಿದ್ರೆ, ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕೆ ಬಾಕಿ ಇರುವಂತಹ ಪ್ರಕರಣಗಳನ್ನು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ನೇತೃತ್ವದಲ್ಲಿ ಇರುವಂತಹ ಮಧ್ಯಸ್ಥಿಕೆ ಕೇಂದ್ರಕ್ಕೆ ನಾವು ಕಳಿಸ್ತೀವಿ. ಅಲ್ಲಿ ಹಿರಿಯ ನುರಿತ ವಕೀಲರು ಉಭಯ ಪಕ್ಷಕಾರರನ್ನು ಕೂರಿಸಿಬಿಟ್ಟು ಅವರಿಗೆ ನೋಟಿಸ್ ಮಾಡಿ ಉಭಯ ಪಕ್ಷಕಾರರನ್ನು ರಾಜಿ ಸಂಧಾನದ ಮೂಲಕ ಪ್ರಕರಣದ ಇತ್ಯರ್ಥಕ್ಕಾಗಿ ಪ್ರಯತ್ನ ಪಡ್ತಾರೆ. ಇದು ಒಂದು 3 ತಿಂಗಳ ಈ ಒಂದು ಅಭಿಯಾನ ಇದೆ. ಇದರ ಮುಖ್ಯ ಉದ್ದೇಶವೂ ಅಷ್ಟೇ, ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳ ಸಂಖ್ಯೆ ಕಡಿಮೆ ಮಾಡಬೇಕು. ಜನಗಳು ಆದಷ್ಟು ರಾಜಿ ಸಂಧಾನದ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಬೇಕಂತ ಉದ್ದೇಶ ಇದೆ. ಇದರ ಬಗ್ಗೆನೂ ಸಾರ್ವಜನಿಕರಿಗೆ ಆದಷ್ಟು ಹೆಚ್ಚಿನ ಮಾಹಿತಿಯನ್ನು ನೀವು ಕೊಡಬೇಕು ಅಂತ ನಾನು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಕೇಳ್ಕೊಳ್ತೇನೆ.